ಓದ್ತೀರಾ ಶಾಲೆಯಲ್ಲಿ? ಫಸ್ಟ್ ಬರ್ಬೇಕು, 80 ಮಾರ್ಕ್ಸ್ ಹೋಗ್ಬೇಕಂತೇಳಿ ಪಠ್ಯ ಮಾತ್ರ ಓದ್ತೀರಲ್ವಾ? ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷು, ಗಣಿತ, ಸೈನ್ಸ್ ಎಲ್ಲ ಓದ್ತೀರಿ ಅಲ್ವಾ? ನಾವು 100 ಮಾರ್ಕ್ಸ್ ತಗೋಬೇಕು, 100 ಹೋಗ್ಬೇಕು ಅಂತ ಓದ್ತೀರಿ ಅಲ್ವಾ? ಜೊತೆಗೆ ಏನು ಕಳ್ಕೋಬೇಕು? ಪಠ್ಯ ಒಳ್ಳೆ ಆರೋಗ್ಯಪೂರ್ಣವಾದಂಥ ಒಂದು ಪೌಷ್ಟಿಕ ಆಹಾರವನ್ನು ತಿನ್ಬೇಕು. ಅದರಲ್ಲಿ ಎಸ್ಪೆಷಲಿ ನಾವು ಬೆಳೆಯಂತ ಮಕ್ಕಳಿಗೆ ಹೇಳ್ತಾ ಇರೋದು ಅದನ್ನು ತಿನ್ಬೇಕು. ಸೊ ಈ ಒಂದು ಕಾರ್ಯಕ್ರಮ ಏನು ಇವತ್ತು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ತಮಗೆಲ್ಲ ಗೊತ್ತಿರ್ಬೋದು ಸಂವಿಧಾನ ರಚನೆ ಮಾಡಿದ್ರು ಅಂತ ಯಾರು ಹೇಳ್ತಾರೆ? ನಿಮಗೆ ಯಾವುದೇ ನಿಮ್ಮದೇ ಆದಂಥ ಸಂವಿಧಾನ ಇಲ್ಲ ಅಲ್ವಾ? ನಿಮಗೆ ಸ್ವಾತಂತ್ರ್ಯ ನಾವು ಕೊಡೋದು ಹೇಗೆ ಅಂತ ಹೇಳಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದೊರೆತ ನಂತರ ಒಂದು ಕರಡು ಸಮಿತಿಯನ್ನ ರಚನೆ ಮಾಡಿದರು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಅದಕ್ಕೆ ಡ್ರಾಫ್ಟ್ ಕಮಿಟಿ ಅಂತ ಹೇಳ್ತಾರೆ, ಸಂವಿಧಾನ ರಚನಾ ಸಮಿತಿ ಅಂತ ಹೇಳಿ. ಗೊತ್ತಿದೆಯಾ ಅದು? ಸೊ ಆ ಒಂದು ಕರಡು ಸಮಿತಿಯಲ್ಲಿ 7 ಜನ ಅಲ್ಲ 296 ಜನರಿದ್ರು ಮೊದಲಿಗೆ ಸದಸ್ಯರು. ಆ ನಂತರ ಅದು 272ಕ್ಕೆ ಬಂತ. ಸೊ ಅದರಲ್ಲಿ 13 ಜನ ಮಹಿಳೆಯರಿದ್ದಂತಹ ಒಂದು ಸಮಿತಿಯಲ್ಲಿ ಏನ್ ಮಾಡಿದ್ರು ಅವರು? ಬೇರೆ ಬೇರೆ ದೇಶಕ್ಕೆ ಹೋದ್ರು. ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ರಷ್ಯಾ ಎಲ್ಲ ದೇಶಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರು. ಗೊತ್ತಾಯ್ತಾ? ಸೊ ಆ ಸಂವಿಧಾನ ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಯಾವ ರೀತಿಯ ಸಂವಿಧಾನ ಬೇಕು ಅನ್ನೋದನ್ನ ರಚನೆ ಮಾಡಿದ್ರು. ಅಂದ್ರೆ ಡ್ರಾಫ್ಟ್ ನ ತಯಾರು ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಕರಡು ಸಮಿತಿ. ಆ ಕರಡನ್ನ ನಮ್ಮ ಭಾರತ ಸಂವಿಧಾನ ಕರಡನ್ನ ತಯಾರು ಮಾಡಿ ಅದನ್ನೇನ್ ಮಾಡಿದ್ರು? ಸಂವಿಧಾನ ಸಮಿತಿಯವರಿಗೆ ನೀಡಿದ್ರು. ಸಂವಿಧಾನ ಸಮಿತಿಗೂ ಒಬ್ಬರು ಅಧ್ಯಕ್ಷರಿದ್ರು. ಯಾರು ಗೊತ್ತಾ?